ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ಜನ್ಮದಿನ ಆಚರಣೆ, ಶಾಲಾ ಮಕ್ಕಳಿಗೆ ಶಿಕ್ಷಣೋಪಕರಣ ವಿತರಣೆ. ಕರ್ನಾಟಕ ರತ್ನ ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ಜನ್ಮದಿನವನ್ನು ಶಿಡ್ಲಘಟ್ಟ ನಗರದಲ್ಲಿ ಆಚರಿಸಲಾಯಿತು. ಶುಕ್ರವಾರ ನಗರದ ಉಲ್ಲೂರುಪೇಟೆ ಪ್ರೇಮ್ನಗರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ವತಿಯಿಂದ ಸ್ಮರಣಾರ್ಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ವೇದಿಕೆಯ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕಗಳು, ಲೇಖನಿ ಹಾಗೂ ಜಾಮಿಟ್ರಿ ಬಾಕ್ಸ್ ವಿತರಣೆ ಮಾಡಲಾಯಿತು. ಜೊತೆಗೆ ಮಕ್ಕಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯೂ ಸಹ ಮಾಡಲಾಗಿತ್ತು. ಇನ್ನು ತಾಲೂಕು ಕದಂಬ ಸೈನ್ಯ ಅಧ್ಯಕ್ಷ ಕಲಾವಿದ CN ಮುನಿರಾಜು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಕನ್ನಡ ಚಿತ್ರರಂಗದಲ್ಲಿ ಅಳಿಯದೆ ಗುರುತು ಮೂಡಿಸಿದವರು ವಿಷ್ಣುವರ್ಧನ್. ನಾಡು, ನುಡಿ, ಕಾವೇರಿ, ಜಲಹಕ್ಕು, ಕನ್ನಡ ಸಂಸ್ಕೃತಿಯ ಕುರಿತಾದ ಗೀತೆಗಳ ಮೂಲಕ ಜನಮನ ಗೆದ್ದವರು. ನಾಗರಾವು ಚಿತ್ರದಿಂದ ಹಿಡಿದು ಆಪ್ತ ಮಿತ್ರವರೆಗಿನ ಪ್ರಯಾಣದಲ್ಲಿ ಅವರ ಕಲೆಯ ಬೆಳಕು ಶಾಶ್ವತ. ವಿಷ್ಣುವರ್ಧನ್ ರವರ ನಟನೆಯಲ್ಲಿ ಮಾತ್ರವಲ್ಲ, ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸರಳತೆ, ಸಜ್ಜನಿಕೆ, ದಾನಶೀಲತೆ, ಸಹೃದಯತೆ ತೋರಿಸಿದವರು. ಚಿತ್ರರಂಗದ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಎಲ್ಲರಿಗೆ ಹತ್ತಿರವಾಗಿದ್ದ ಅವರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಮಾದರಿ. ಯುವ ಪೀಳಿಗೆಗೆ ಅವರು ಒಂದು ಸ್ಫೂರ್ತಿದಾಯಕ ನಕ್ಷತ್ರ. ಅವರ ಬದುಕಿನಿಂದ ಮಕ್ಕಳು, ಯುವಕರು ಕಲಿಯಬೇಕಾದದ್ದು ಶ್ರಮ, ನಂಬಿಕೆ ಹಾಗೂ ಕನ್ನಡ ನಾಡಿನ ಮೇಲಿನ ಪ್ರೀತಿ. 10 ವರ್ಷವಾಗಲಿ 20 ವರ್ಷವಾಗಲಿ, ಶತಮಾನಗಳಾದರೂ ಅವರ ನೆನಪು ಸದಾ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ ಎಂದು ಭಾವುಕರಾದರು. ಇನ್ನು ಕದಂಬ ಸೈನ್ಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಮಾತನಾಡಿ, ವಿಷ್ಣುವರ್ಧನ್ ರವರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ರೀತಿಯ ಪಾತ್ರಗಳಲ್ಲಿ ಮಿಂಚಿದವರು. ಅಭಿನಯದ ಜೊತೆಗೆ ಸಮಾಜಮುಖಿ ಸಂದೇಶ ಸಾರಿದ ಕಲಾವಿದರಾಗಿದ್ದರು ಎಂದು ಶ್ಲಾಘಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ TS ಉಷಾದೇವಿ, ಪಿಲ್ಲಣ್ಣ, KS ರಮೇಶ್, ಗಾಯತ್ರಿ, SDMC ಅಧ್ಯಕ್ಷೆ ನಿರ್ಮಲಾರವರನ್ನು ಕದಂಬ ಸೈನ್ಯ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು. ಹಸಿರೇ ಉಸಿರು ಟ್ರಸ್ಟ್ ಅಧ್ಯಕ್ಷ ಬೆಟ್ಟ ಹಲ್ಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರಿಗೆ ಸಂಘಟನೆಯು ವಿಶೇಷ ಗೌರವ ಸಲ್ಲಿಸಿತು. ಮುಖ್ಯ ಅತಿಥಿಗಳಾಗಿ ಬೆಟ್ಟ ಹಲ್ಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಸಂಘಟನೆಯ ಗೌರವ ಅಧ್ಯಕ್ಷ ಸ್ಪೋರ್ಟ್ಸ್ ಮುನಿರಾಜು, ಉಪಾಧ್ಯಕ್ಷ V ವೆಂಕಟೇಶ್, ಕಾರ್ಯದರ್ಶಿ ಶ್ರೀನಿವಾಸ್ ವಿಶ್ವಕರ್ಮ, ಖಜಾಂಚಿ C ಮುಖೇಶ್, ಜಂಟಿ ಕಾರ್ಯದರ್ಶಿ ಸುಬ್ಬು ಮಾಸ್ಟರ್, ಜಿಲ್ಲಾ ಸಮಿತಿ ಸದಸ್ಯ ಫೋಟೋ S ಮಂಜುನಾಥ್ ಹಾಗೂ ಅನೇಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದಿವಸ ನಾವು ಈ ಒಂದು ಶಾಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದಾಗ್ಲಿ, ಎಲ್ಲ ಆಗಲಿ ಅವರ ಒಂದು ನೆನಪಿನಲ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಹಾಗಾಗಿ ಅಂತ ಮೇರು ನಟರಿಗೆ ನಾವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯದಿಂದ ಗೌರವ ಸಲ್ಲಿಸುವಂತ ಒಂದು ಮೇರು ನಟ ಅವರು ಎಲ್ಲರೂ ಸಲ್ಲಿಸಬೇಕು. ಅವ್ರಿಗೆ ಅವ್ರು ನಡೆದು ಬಂದ ದಾರಿ, ಚಲನಚಿತ್ರದಲ್ಲಿ ಏನು ಅವರ ಅಭಿನಯ, ಅವರ ಹಾಡುಗಾರಿಕೆ, ಅವರ ಅಭಿನಯ, ಅವರ ಡ್ಯಾನ್ಸು ಯಾವ ಥರ ಇತ್ತಂದರೆ ಜನರನ್ನ ಮನರಂಜಿಸುವ ರೀತಿಯಲ್ಲಿ ಇವತ್ತು ಚಿತ್ರರಂಗದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರಿದಂಥ ನಟ ಅಂತಂದರೆ ರಾಜ್ಕುಮಾರ್ ಬಿಟ್ಟ ಮೇಲೆ 2ನೇ ಸ್ಥಾನ ಪಡೆದಿರ್ತಕ್ಕಂಥವರೇ ಡಾಕ್ಟರ್ ವಿಷ್ಣುವರ್ಧನ್ ರವರು. ಹಾಗಾಗಿ ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಈ ಒಂದು ಆಚರಣೆ ನೆರವೇರಿಸಿಕೊಡ್ಬೇಕಾಗಿ ನಾವು ಇವರ ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡಾಗ ದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು, ನಟ ಸಾರ್ವಭೌಮರು ಹಂಚ್ಕೊಂಡ್ರೆ, ಇವತ್ತು ಕೂಡ ವಿಷ್ಣುವರ್ಧನ್ ಮಾಡಿರ್ತಕ್ಕಂಥ ಅಭಿನಯ ನಾಗರಾವನಿಂದ ಹಿಡಿದು ಇವತ್ತು ಅವರ ಅಭಿನಯಕ್ಕೆ ಸಾಟಿನೇ ಇಲ್ಲ. ಆ ನಿಟ್ಟಿನಲ್ಲಿ ಅವರ ಪಾತ್ರಗಳನ್ನು ನಿಭಾಯಿಸಿದಂತೆ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿದಿರ್ತಕ್ಕಂಥ ಮಹಾನ್ ಮೇರು ನಟ ಅಂತಂದರೆ ತಪ್ಪಾಗಲಾರದು. ಹಾಗೆ ಭಾರತಿ ಅಮ್ಮವರಾಗ್ಬೋದು, ಅವರು ಕೂಡ ಶ್ರೀಮತಿಯವರು ಒಳ್ಳೊಳ್ಳೆ ಪಾತ್ರಗಳನ್ನು ಅಭಿನಯ ಮಾಡಿದಂಥವ್ರು. ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದ ಕೊಡುಗೆ ಇದೆ. ಇನ್ನು ಅಳಿಯಾಗಿರ್ತಕ್ಕಂಥ ಅನಿರುದ್ಧ್ ಅವರು, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಭಾರತಿ ಅಮ್ಮನ ಜೊತೆ ಒಡನಾಟ ಇದೆ, ಆದರೆ ಆ್ಯಕ್ಟ್ ಮಾಡಿದೆ. ವಿಷ್ಣುವರ್ಧನ್ ಸರ್ ಜೊತೆ ಒಡನಾಟ ಇಲ್ಲ. ಆದರೆ ಅವರು ಚಿತ್ರಗಳ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಚಿಕ್ಕ ವಯಸ್ಸಿನಿಂದ ಕೂಡ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ಸಹಕಾರ ಕೊಡೋಣ. ಮಕ್ಕಳು ಓದಿದ್ರೆ, ವಿದ್ಯಾವಂತರಾದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ. ಜೊತೆ ನಾನು ಮುನ್ರಾಜ್ ಸರ್ ರಿಕ್ವೆಸ್ಟ್ ಮಾಡಿದೆ, ಸರ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಶಿಕ್ಷಕರ ದಿನಾಚರಣೆ ಸೇರಿಸೋಣ. ಆ ಶಿಕ್ಷಕರು ಗುರುತಿಸಿದಾಗ ನಮಗೂ ತೃಪ್ತಿ ಆಗ್ತದೆ ನೋಡಿ. ಇವತ್ತು ಶಿಕ್ಷಕ ದಿನಾಚರಣೆ ಕೂಡ ಆಚರಿಸಬೇಕು. ಎಲ್ಲರೂ ತಾಳ್ಮೆ ಸಹನೆಯಿಂದ ಇರಬೇಕು. ನಮ್ಮ ದೇಶ ತುಂಬಾ ಸಮೃದ್ಧಿಯಾಗಿದೆ. ನಾವು ಅದನ್ನ ಡ್ಯಾಮೇಜ್ ಮಾಡೋದು ಬೇಡ. ಎಲ್ಲರೂ ನಗರದ ಕಾರ್ಯಕ್ರಮ ಮಾಡೋಣ. ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ.
ಅವರು ಅನ್ಕೊಂಡಾಗ ಈ ಒಂದು ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ಸಹ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಒಂದು ಶಾಲೆಯಲ್ಲಿ ಅವರ ಒಂದು ಸಂಘಟನೆ ಇನ್ನೂ ಹೆಚ್ಚಾಗಿ ಸಂಘಟನೆಗಳು, ಸರ್ಕಾರಿ ಶಾಲೆಗಳ ಮಕ್ಕಳಿಗೂ ಸಹ ಈ ಒಂದು ಸಾಮಗ್ರಿಗಳ ಜೊತೆಗೆ ಅವ್ರಿಗೂ ಒಂದು ಪ್ರೋತ್ಸಾಹದಾಯಕವಾದಂತಹ ಕೆಲವೊಂದು ಪಠ್ಯೇತರ ಪಠ್ಯ ವಿಷಯಗಳ ಬಗ್ಗೆ ಅನುಕೂಲವಾಗುವಂತಹ ಸಾಮಗ್ರಿಗಳನ್ನು ವಿತರಣೆ ಮಾಡಿ, ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿರೋರೆಲ್ಲ ಗಂಡುಮಕ್ಕಳೇ, ಅವರ ಕೈಯಲ್ಲಿ ಏನಾಗುತ್ತೋ ಆ ಸಂಘಟನಾ ಕಾರ್ಯ ಇನ್ನೂ ಹೆಚ್ಚು ಸಹ ಈ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾತುಗಳನ್ನು